ಉತ್ತಮ ತ್ಯಾಗಧರ್ಮ ಭಾಗ 2. ಉತ್ತಮ ತ್ಯಾಗಧರ್ಮ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 14 ತೀರ್ಥಂಕರರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಉತ್ತಮ ತ್ಯಾಗಧರ್ಮದ ಭಾಗ 2 ಕೇಳ್ತಾ ಇದ್ರಿ. ಒಂದು ಭಾಗ ಹಿಂದೆ ಮುಗಿದು ಹೋಗಿದ್ರೆ ನೇರವಾಗಿ ಕೇಳ್ತಿದ್ದ ಏನು ಗೊತ್ತಾಗಿದ್ರೆ ಅದನ್ನು ಕೇಳ್ಕೊಬರ್ರಿ. ದಾನದ ಪ್ರಕಾರ ಹೇಳ್ತಾ ಇದ್ದ ಹಾಗೆ ದಾನದ್ದು ಇನ್ನೊಂದು ರೀತಿಯನ್ನು ನೀವು ತಿಳಿಬೇಕಾಗ್ತದೆ. ಯಾಕಂತಂದರೆ ಯಾವುದಾದ್ರೂ ವಿಷಯದ ಸಮ್ಯಕ್ ತಿಳುವಳಿಕೆ ಇಲ್ಲದೆ ಸಮ್ಯಕ್ ಕಾರ್ಯ ಹೇಗೆ ಮಾಡಲು ಸಾಧ್ಯ ಅಲ್ವಾ? ಅದಕ್ಕಾಗಿ ಈ ಮುಂದಿನ ವಿಷಯ ಕೂಡ ಸ್ವಲ್ಪ ನೀವು ಅನಿವಾರ್ಯ ಇದೆ, ಇದನ್ನು ಕೂಡ ತಿಳಿಬೇಕಾಗ್ತದೆ. ಯಾಕೆಂದರೆ ನೀವು ಆ ಸಪ್ತಕ್ಷೇತ್ರದ ದಾನದ ಬಗ್ಗೆ ನಿನ್ನೆ ಕೇಳಿದ್ದಾಯಿತು, ಅದನ್ನು ಬರ್ಕೊಂಡು ಹೋಗಿದ್ದಾಯಿತು ಅಲ್ವಾ? ಅದು 2 ಪ್ರಕಾರ ಶಾಸ್ತ್ರದಲ್ಲಿ ಬರ್ತದೆ. ಆ 2 ಪ್ರಕಾರ ಸರಿ ಇದೆ. ಅದು 2 ಪ್ರಕಾರ ಬಂತು ಅಂದ್ಕೂಡ ಅದನ್ನು ತಪ್ಪಲ್ಲ, 2 ಪ್ರಕಾರ ಸರಿ ಇದೆ. ನೀವು ಅದನ್ನು ಬರ್ಕೊಂಡು ಕಲಿಬೇಕು. ನಿನ್ನೆ ಬರ್ಸಿರೋದು, ಇವತ್ತು ಕೇಳ್ರಿ. ಇನ್ನು ದಾನವನ್ನು ದತ್ತಿ ಎಂದು ಹೇಳಲಾಗುತ್ತದೆ. ಅದೊಂದು ಶಬ್ದ ಗೊತ್ತಿರಬೇಕು ನಿಮಗೆ. ದಾನ ದತ್ತಿ, ಅರ್ಥ ಆಯಿತು? ಹಾಂ, ಅದು ಗೊತ್ತಿರಬೇಕಾಗುತ್ತೆ ನಿಮ್ಗೆ. ಆವಾಗ ಈ ಅದರಲ್ಲಿ ಅದನ್ನು ಸ್ವಲ್ಪ ಬರ್ಕೊಡ್ರಿ ನೀವು. ಅವಾಗ ದಾನವನ್ನು ದತ್ತಿ ಅಂತ ಹೇಳಲಾಗ್ತದೆ. ಇಲ್ಲಿ ಅವು ಸ್ವಲ್ಪ ಬರ್ಕೊಡ್ರಿ. ಹಾಗಾದ್ರೆ 1 ಪಾತ್ರದತ್ತಿ, 2 ದಯಾದತ್ತಿ, 3 ಸಮದತ್ತಿ, 4 ಸಕಲದತ್ತಿ. ಇವು 4 ಇವೆ. ಪಾತ್ರದತ್ತಿ ಅಂತಂದರೆ ದಾನಕ್ಕೆ ಯೋಗ್ಯ ಪಾತ್ರರು ಯಾರಪ್ಪ? ಮುನಿ, ಆರಿಕ, ಆಯಲಕ, ಶುಲ್ಲಿಕರು, ಶುಲ್ಲಿಕಿ, ಪ್ರತಿಮಾಧಾರಿಗಳು, ಅವಿರತ ಸಮಯದರ್ಶಿ. ಇದೆಲ್ಲ ಏನಾಗ್ತದೆ? ಇದು ಇವರಿಗೆ ಕೊಡುವಂಥ ದಾನ ಪಾತ್ರದತ್ತಿ. ಸರ್ವಶ್ರೇಷ್ಠವಾದಂತಹ ಈ ದಾನ ಇದೆ ಪಾತ್ರದತ್ತಿ. ಇನ್ನು ಮುಂದೆ ನೋಡ್ರಿ, 2ನೇದು ದಯಾದತ್ತಿ. ದಯಾದತ್ತಿ, ದಯಾ ಅಂದರೆ ದಯೆ ಭಾವನೆ, ಗೊತ್ತಾಯ್ತು? ಕರುಣಾ ಭಾವನೆ. ಅದರಲ್ಲಿ ಯಾರಿಗಪ್ಪ? ಕುಂಟ, ಕುರುಡ, ರೋಗಿ, ದರಿದ್ರಿ ಮನುಷ್ಯ, ತಿರ್ಯಂಚೆಗಳು, ಇವುಗಳಿಗೆಲ್ಲ ಕೊಡ್ತಿರಲ್ಲ ಇದು. ಯಾಕೆಂದರೆ ಕರುಣಾಭಾವನೆಯಿಂದ ದಯೆಯಿಂದ ಕೊಡುವಂತಹ ದಾನ ಇದೆ. ಅದು ಕೊಡಬೇಕು, ಹೌದು, ಇದನ್ನು ಮಾಡಲೇಬೇಕು. ಯಾಕೆ? ಪಾಪ ತಿರ್ಯಂಚೆಗಳೆಲ್ಲನೂ ಎಷ್ಟು ಕಷ್ಟಪಡ್ತವೆ ಅಲ್ವಾ? ಅದನ್ನು ನೋಡಿ ಕರುಣೆ ಉತ್ಪನ್ನ ಆಗೇ ಆಗ್ತದೆ ಅಲ್ವಾ? ಯಾರಿಗೆ ಆಗೋದಿಲ್ಲ? ಸಮ್ಯದೃಷ್ಟಿ ಜೀವಗಂತೂ ಆಗಲೇಬೇಕಿದಲ್ಲ. ಯಾರಿಗೆ ಮೃದು ಕೋಮಲ ಮನಸ್ಸಿದೆ ಅವನಿಗೆ ಆಗಲೇಬೇಕಲ್ವಾ? ಮಾಡಲೇಬೇಕು ಅವಕ್ಕೆ ದಾನ. ಅದೇ ನಿಜವಾದ ಧರ್ಮ ಇದೆ, ಅದು ಸತ್ಯ ಇದೆ. ದಯಾದತ್ತಿ ಅಲ್ವಾ? ಇನ್ನು ಮುಂದೆ 3ನೇ ಸಂಖ್ಯೆಯಲ್ಲಿ ಸಮದತ್ತಿ. ಇದು ಸಮದತ್ತಿ ಗೊತ್ತಾಗ್ತದೆ? ಸಮದತ್ತಿ ಅಂದರೆ ತಮಗೆ ಸಮಾನ ಆಚರಣೆ ಯೋಗ್ಯತೆ ಇರುವವರು ಯಾರಿದ್ದಾರೆ ಅವರಿಗೆ ನಮ್ಮ ಕನ್ಯೆಯನ್ನು ಕೊಡುವುದು, ಅಂದರೆ ಮದುವೆ ಮಾಡಿಕೊಡೋದು. ಮತ್ತು ಇತರೆ ಸಂಪತ್ತು ಬೇಕಾದರೆ ಅವರಿಗೆ ಹೊಲ ಗದ್ದೆ ಏನಾದ್ರು ಬೇಕಾದರೆ ಒಡವೆ ವಸ್ತ್ರ ಏನಾದರೂ ಕೊಡುವುದು. ಇದು ಎಲ್ಲ ಯಾವುದಿದೆ? ಸಮದತ್ತಿ. ಅಂದರೆ ಇಲ್ಲಿ ಇಷ್ಟೇ ನೆನ್ಪಿಟ್ಕೋಬೇಕು, ನಮ್ಮ ಸಮಾನ ಸಂಪತ್ತಿನವರು, ನಮ್ಮ ಸಮಾನ ಆಚರಣೆ ಇರುವವರು, ಇದನ್ನೆಲ್ಲ ತಿಳಿಬೇಕು. ಗೊತ್ತಾಯ್ತು? ಇದು ಸಮದತ್ತಿ. ಇನ್ನು ಮುಂದೆ 4ನೇ ಸಂಖ್ಯೆಯಲ್ಲಿ ಸಕಲದತ್ತಿ. ಸಕಲ ಅಂದರೆ ಸಂಪೂರ್ಣ, ದತ್ತಿ ಅಂದರೆ ಕೊಟ್ಬಿಡೋದು. ಹಾಗಾದ್ರೆ ಏನಪ್ಪ ನೋಡಿ, ವೈರಾಗ್ಯ ಪ್ರಾಪ್ತ ಆದಾಗ ತನ್ನ ಮನೆಯ ಸರ್ವ ಸಂಪತ್ತನ್ನು ತನ್ನ ಮಗನಿಗೆ ಒಪ್ಪಿಸಿ ಅವನಿಗೆ ನಮ್ಮ ಸಂಪೂರ್ಣ ಕುಟುಂಬದ ಜವಾಬ್ದಾರಿಯನ್ನು ಅವನಿಗೆ ವಹಿಸಿ ಬೇಕಾದ ತಿಳುವಳಿಕೆಗಳನ್ನು ಅವನಿಗೆ ಹೇಳಿ ಸಂಪೂರ್ಣವನ್ನು ಅವನಿಗೆ ಕೊಟ್ಟು ನಾವು ಮನೆ ಬಿಟ್ಟು ಹೋಗಿ ದೀಕ್ಷೆಯನ್ನು ಸ್ವೀಕಾರ ಮಾಡುವುದು ಅಥವಾ ಮನೆಯನ್ನು ತ್ಯಾಗ ಮಾಡಿ ಸಾಧು ಸಂಘದಲ್ಲಿ ಹೋಗಿ ನೆಲೆಸುವುದು, ಇದು ಸಕಲ ದತ್ತಿ ಇದೆ. ಯಾವ್ಯಾವ್ದಾಯ್ತಪ್ಪ? ಪಾತ್ರದತ್ತಿ, ದಯಾದತ್ತಿ, ಸಮದತ್ತಿ, ಸಕಲದತ್ತಿ. ಆಯ್ತಲ್ಲ? ಇದು ಬರ್ಕೊಂಡ್ರಿ, ನೀವು ಕಲ್ತ್ರಿ. ಇನ್ನು ಯಾವಾಗಾರು ಕೇಳಿದ್ರೆ ಹೇಳಕ್ಕೆ ಬರುತ್ತೆ? ದಾನವಿಲ್ಲದ ಕೇವಲ ದುಡಿಮೆ ಇಹ ಪರ ದುಃಖದಾಯಿ ಇದೆ. ಕೇವಲ ದುಡಿಯೋದಷ್ಟೇ ದಾನ ಇಲ್ಲ, ಹಾಗಾಗಬಾರ್ದು. ಈಗ ನೋಡಿ, ಒಬ್ಬ ಅತೀ ಲೋಭಿ ದೊಡ್ಡ ರಾಜ ಇದ್ದ, ದಾನ ಧರ್ಮ ಇಲ್ಲ. ಸತ್ತು ಅವನು ತನ್ನ ಭಂಡಾರದಲ್ಲಿಯೇ ಖಜಾನೆಯನ್ನು ಕಾಯೋದಕ್ಕಾಗಿ ಒಂದು ದೊಡ್ಡ ಹಾವಾಗಿ ಹುಟ್ಟಿಬಿಟ್ಟ. ಇಂತಹ ಘಟನೆಗಳು ಸಾವಿರಾರು ಬರ್ತವೆ ಶಾಸ್ತ್ರ ಒಳಗಡೆ. ಆದರೆ ಇಲ್ಲೊಂದು ಮುಖ್ಯ ಘಟನೆಯನ್ನು ಹೇಳ್ತೀನಿ ಕೇಳಿ. ಅನೇಕ ವರ್ಷಗಳು ಉರುಳಿದವು, ಮುಂದೆ ಹೋಯ್ತಾ ಇತ್ತು. ಒಂದು ದಿನ ಏನಾಯಿತು, ಒಬ್ಬರು ಅವಧಿಜ್ಞಾನ ಸಂಪನ್ನರಾದಂತಹ ಒಬ್ಬ ಮಹಾಮುನಿ ಅಲ್ಲಿ ಆ ರಾಜನ ಮಹಲಿಗೆ ಆಹಾರಕ್ಕೆ ಅಂತ ಬಂದ್ಬಿಟ್ರು. ಆವಾಗ ಅವರ ಆಹಾರ ನಿರ್ದೋಷವಾಗಿ ನಿರಂತರಾಯವಾಗಿ ಆಯಿತು.
ಆವಾಗ ದೇವತೆಗಳಿಂದ ಆಕಾಶದಿಂದ ಪುಷ್ಪವೃಷ್ಟಿ ಆಯಿತು, ರತ್ನವೃಷ್ಟಿ ಆಯಿತು, ಜಯ ಜಯಕಾರ ಧ್ವನಿ ಆಯಿತು. ಇದೆಲ್ಲ ಪಂಚಾಶ್ಚರ್ಯಗಳು ಆಗಿಬಿಡ್ತು. ಅಂಥ ಸರ್ವಶ್ರೇಷ್ಠ ಮುನಿರಾಜರಿದ್ರು ಅವರು. ಇದನ್ನೆಲ್ಲನೂ ಕಿಟಕಿಯಿಂದ ನೋಡಿ ಕೇಳಿ ಆ ಸರ್ಪ ಹೊರ ಬಂದ್ಬಿಡ್ತು. ಹೊರಗೆ ಬಂದು ತನ್ನ ಹೆಡೆ ಬೀಸಿತು. ಹೆಡೆ ಬಿಚ್ಚಿ ಆ ಮುನಿಗಳ ಚರಣದ ಮೇಲೆ ತನ್ನ ಆ ಹೆಡೆಯನ್ನಿಟ್ಟು ನಮಸ್ಕಾರ ಮಾಡಿಬಿಡ್ತು. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಅಂದರೆ ಆ ಒಂಥರ ವಿಕರಾಲ ಅತಿ ದೊಡ್ಡ ರೂಪದ ಭಯಂಕರ ವಿಷಭರಿತ ಹಾವಿತ್ತದು. ಆವಾಗ ಮಗ ಮುನಿಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ಮುನಿರಾಜ್, ಇದು ನನ್ನನ್ನು ಒಬ್ಬನನ್ನು ಬಿಟ್ಟು ಇನ್ಯಾರನ್ನೂ ಕೂಡ ಭಂಡಾರಕ್ಕೆ ಹೋಗೋಕ್ಕೆ ಬಿಡಲ್ಲ, ಇದ್ರ ಕಾರಣ ಏನು ಅಂತ ಹೇಳಿ ಮುನಿರಾಜರಿಗೆ ಕೇಳ್ತಾನೆ. ಆವಾಗ ಮುನಿರಾಜರು ಅವಧಿಜ್ಞಾನ ಸಂಪನ್ನರಿದ್ರು. ಅವ್ರು ಹೇಳ್ತಾರೆ, ಇದು ನಿನ್ನ ತಂದೆಯ ಜೀವ ಇದೆ, ಅದಕ್ಕೆ ಈಗ ಜಾತಿ ಸ್ಮರಣ ಆಗಿದೆ, ಅದಕ್ಕೆ ಈಗ ಉಪದೇಶ ಕೊಡಬೇಕು ಅಂಥೇಳಿ ಉಪದೇಶ ಕೊಟ್ಟು ಅನುರಥಗಳನ್ನು ಕೊಟ್ಟರು. ಅದಕ್ಕೆ ಆ ಹಾವಿದೆಯಲ್ಲ, ಆ ಹಾವು 8 ದಿನಗಳವರೆಗೆ ಸಂಪೂರ್ಣ ನಿರಾಹಾರವಿದ್ದು ಸಮಾಧಿಯನ್ನು ಸಾಧಿಸಿ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟಿತು. ದೇವನಾಗಿ ಹುಟ್ಟಿ ಅಲ್ಲಿ ಅವಧಿಜ್ಞಾನದಿಂದ ದೇವನು ತಿಳಿದ, ಹೀಗೆ ನಾನು ಯಾವ ಕಾರಣದಿಂದ ಇಂಥ ಸ್ವರ್ಗವನ್ನು ಪಡೆದೆ, ಅವನಿಗೆ ಅಲ್ಲಿ ತಕ್ಷಣವೇ ಉತ್ಪತ್ತಿ ಆದಂತಹ ಅವಧಿಜ್ಞಾನದಿಂದ ತಿಳಿಯಿತು ಏನು ಅಂತಂದರೆ, ಹೀಗೆ ಒಬ್ಬರು ದಿಗಂಬರ ಮುನಿಗಳ ಕಡೆಯಿಂದ ನನಗೆ ಈ ಉಪಕಾರ ಆಯಿತು ಅಂಥೇಳಿ ಗೊತ್ತಾಯ್ತು ಅವನಿಗೆ. ಅಲ್ಲಿಂದ ತಕ್ಷಣವೇ ಅವನು ಹೂ ಮಾಲೆಗಳ ಸಹಿತವಾಗಿ, ಅಲ್ಲಿಯ ದ್ರವ್ಯಗಳಿಂದ ಸಹಿತವಾಗಿ ದಿಗಂಬರ ಮುನಿಗಳ ಪೂಜೆಗೆ ಇಲ್ಲಿಗೆ ಬಂದ. ಮತ್ತೆ ದಿಗಂಬರ ಮುನಿಗಳ ಪೂಜಿಸಿ, ಅಂದರೆ ವಿವಿಧ ದ್ರವ್ಯಗಳಿಂದ ಪೂಜೆ ಮಾಡಿ ಅವನು ಮಗನಿಗೆ ಅಂಥೇಳಿ ಒಂದು ರತ್ನದ ಹಾರ ಕೊಟ್ಟ. ಅಲ್ಲಿ ಅಂದರೆ ಸ್ವರ್ಗದಿಂದ ತಂದಿರುವಂಥ ಒಂದು ರತ್ನದ ಹಾರ ಕೊಟ್ಟ. ಇದನ್ನು ನೋಡಿ, ಈ ಒಂದು ಅದ್ಭುತವಾದ ಘಟನೆಯನ್ನು ನೋಡಿ ಅವಾಗ ಅಲ್ಲಿ ಇದ್ದವರು ಸಾಕಷ್ಟು ಜನ ದಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಆಹಾರ ದಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ದಿಗಂಬರ ಮುನಿಗಳು ನಮ್ಮ ಮನೆಗೆ ಬರಲಿ, ನಮ್ಮ ಮನೆ ಪವಿತ್ರ ಆಗಲಿ, ನಮಗೂ ಪಂಚಾಶ್ಚರ್ಯ ಆಗಲಿ ಅಂತ ಆಸೆ ಮಾಡಿದ್ರು. ಕೆಲವರಷ್ಟು ಅನುರತಿಗಳಾದರು, ಕೆಲವರು ಬೇರೆ ಬೇರೆ ಪ್ರಕಾರದ ವ್ರತಗಳನ್ನು ಧಾರಣೆ ಮಾಡಿದ್ರು. ಹೀಗೆ ಇಷ್ಟು ದೊಡ್ಡ ಪ್ರಭಾವನೆ ಆಯಿತು ಇದರಿಂದಾಗಿ. ಯಾಕೆಂದರೆ ಇದು ಪ್ರತ್ಯಕ್ಷವಾಗಿ ಮನುಷ್ಯರ ಮುಂದೆ ನಡೆದ ಘಟನೆ ಅಲ್ವಾ. ಇದಾದಮೇಲೆ ನೋಡಿ, ಇದು ಏನು ಹೇಳ್ತತ್ತೆ ಅಂತಂದ್ರೆ ನಮಗೆ ಈ ಘಟನೆಯ ಸಾರಾಂಶ ಏನು ಅಂತಂದರೆ, ಅವನು ನೋಡಿ ಅತಿ ಲೋಭದಿಂದ ತನ್ನ ಖಜಾನೆಯನ್ನು ಭಂಡಾರವನ್ನು ಕಾಯೋದಕ್ಕೆ ತಾನೇ ಹಾವಾಗಿ ಹುಟ್ಟಿದ್ದ. ಹೌದು, ಅಕಸ್ಮಾತ್ ನಾವೀಗ ವಿಚಾರ ಮಾಡಿದ್ರೆ, ಈಗ ಆ ಹಾವಿದೆಯಲ್ಲ, ಆ ಹಾವು ಆ ಭಂಡಾರದಿಂದ ಏನಾರು ಒಂದು ಉಪಯೋಗ ಮಾಡಿದ್ಯಾ, ಭೋಗ ಉಪಯೋಗ ಅದಕ್ಕೆ ಏನಾರು ಇದೆಯಾ? ಒಡವೆ ವಸ್ತ್ರ ಎಲ್ಲ ಇದೆಯಲ್ಲ, ಅದೇನು ಹಾವು ಏನು ವಸ್ತ್ರ ಹಾಕ್ಕೊಳ್ತದೆ, ಇಲ್ಲ ಒಡವೆಗಳನ್ನೆಲ್ಲ ತೊಟ್ಕೊಳ್ತದೆ, ಇಲ್ಲ ಹಾವೇನಾದ್ರು ತೊಗೊಂಡೋಗಿ ಅಂಗಡಿಗೆ ಮಾರ್ತದೆ, ಅದರಿಂದ ಏನಾದ್ರು ತೊಗೊಂಡು ಏನಾದ್ರು ತಿಂತದೆ, ಏನಾದ್ರು ಪ್ರಯೋಜನ ಇದೆಯಾ? ಏನೂ ಪ್ರಯೋಜನ ಇಲ್ಲ. ಆದರೂ ಕೂಡ ಜೀವದ ಮೋಹ ಎಷ್ಟು ವಿಚಿತ್ರ ಅಲ್ವಾ, ಎಷ್ಟು ವಿಚಿತ್ರವಾದ್ದು ನೋಡಿ. ಮೊದಲು ಅದನ್ನು ಸಂಗ್ರಹ ಮಾಡೋದು, ಮತ್ತೆ ಇನ್ನು ಮುಂದೆ ಬೇರೆ ಭಾವದಲ್ಲಿ ತಿರಿಯಂಚಾಗಿ ಹುಟ್ಟಿವಂದು ಅದನ್ನು ಕಾಯೋದು, ಬೇರೆ ಯಾರನ್ನು ಅದು ಮುಟ್ಟಬಾರ್ದು. ಆ ರೀತಿ ಹೌದಪ್ಪ, ಅದು ಬೇರೆ ಯಾರು ಮುಟ್ಟಬಾರ್ದು, ನಿನಗೆ ಯಾವುದಕ್ಕೆ ಉಪಯೋಗ ಬರ್ತದೆ ಅದು? ಅಷ್ಟು ಜೀವ ಅಜ್ಞಾನಿ ಅಲ್ವಾ, ಲೋಭದಿಂದ ಹಾಕಿ ಆ ರೀತಿ ಅಜ್ಞಾನಿ ಆಗ್ತದೆ ಜೀವ. ನೋಡಿ, ಆ ಲೋಭವನ್ನು ಬಿಟ್ಟಂಥ ಹಾವು ಸಮಾಧಿಯನ್ನು ಸಾಧಿಸಿ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟು ಬಿಡ್ತಲ್ವಾ. ಮತ್ತು ಅದು ದಾನದ ತ್ಯಾಗದ ಮಹಿಮೆ. ಆಹಾರ ದಾನ, ಔಷಧ ದಾನ, ಶಾಸ್ತ್ರದಾನ, ಅಭಯದಾನ, ಇವು 4 ಪ್ರಕಾರದ ಪ್ರಸಿದ್ಧ ದಾನಗಳು. ಇವೆಲ್ಲ ತಮ್ಮ ತಮ್ಮ ಜಾಗದಲ್ಲಿ ಅತಿ ಶ್ರೇಷ್ಠನೇ ಇವೆ. ಅದು ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತ ಹೇಳಕ್ಕೆ ಬರಲ್ಲ. ಆದರೂ ಕೂಡ ಅನ್ನದಾನದ ಫಲ ಭಾಳ ದೊಡ್ಡದು ಅಂತ ಅಂದರೆ ಇಂದ್ರ ಚಕ್ರವರ್ತಿಯ ಸಂಪತ್ತು ಸಿಗ್ತದೆ ಅದರಲ್ಲಿ. ಔಷಧ ದಾನದಿಂದ ನಿರೋಗ ಶರೀರ ಸಿಗ್ತದೆ. ಶಾಸ್ತ್ರ ದಾನದಿಂದ ಆಜೀವ ಮುಂದಿನ ಭಾವಗಳಲ್ಲಿ ಕೇವಲಿ ಶ್ರುತಕೇವಲಿ ಆಗುವಂಥ ಭಾಗ್ಯ ಸಿಗ್ತದೆ. ಅಭಯ ದಾನದಿಂದ ಆಜೀವ ಮುಂದೆ ಅನೇಕ ಭಾವಗಳವರೆಗೂ ಕೂಡ ಶತ್ರು ರಹಿತ ನಿರ್ಭಯ ಜೀವ, ಧೈರ್ಯವಂತ ಜೀವ ಆಗ್ತಾನೆ. ಇವೆಲ್ಲ ಒಂದಕ್ಕಿಂತ ಒಂದು ಶ್ರೇಷ್ಠನಿದ್ದಾವೆ. ಇದರಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಇದನ್ನು ನಿರ್ಧರಿಸಲು ನಮ್ಮಂಥ ಜೀವಗಳಲ್ಲಿ ಸಾಧ್ಯ ಇಲ್ಲ. ಯಾಕೆಂದರೆ ಆಯಾಯ ಪ್ರದೇಶದಲ್ಲಿ ಆಯಾಯ ದಾನಗಳು ಅತಿ ಶ್ರೇಷ್ಠನೇ ಇದ್ದಾವೆ ಅಲ್ವಾ. ಹಾಗಾಗಿ ಅದು ನಾವು ಹೇಗೆ ಅಂತ ಹೇಳೋದಕ್ಕೆ ಬರಲ್ಲ ಇಲ್ಲಿ.
ಆಯಾ ಸಮಯದಲ್ಲಿ ಅವು ಅದೇ ರೀತಿ ಕೆಲಸ ಮಾಡ್ತವೆ ಅಲ್ವಾ. ಹೀಗೆ ಈ ಆದರೆ ಇಲ್ಲಿ ಒಂದು ಏನಾಗ್ತದೆ ಅಂತಂದರೆ, ಒಂದು ವಿಶೇಷವಾದ ಮಾತು ಏನು ಅಂತಂದರೆ, ಈ ಆಹಾರ ದಾನದಲ್ಲಿಯೇ ಪಂಚಾಶ್ಚರ್ಯಗಳು ಆಗ್ತವೆ ನೋಡ್ರಿ, ನೆನ್ಪಿಟ್ಕೊಡ್ರಿ. ಇನ್ನು ಉಳಿದ ದಾನಗಳಲ್ಲಿ ಪಂಚಾಶ್ಚರ್ಯ ಆಗಿದ್ದು ಉಲ್ಲೇಖ ನಮ್ಮ ಶಾಸ್ತ್ರಗಳಲ್ಲಿ ನಾನಂತೂ ಎಲ್ಲೂ ನೋಡಿಲ್ಲ. ಇಲ್ಲ, ಆಹಾರ ದಾನದ ಸಮಯದಲ್ಲಿಯೇ ಪಂಚಾಶ್ಚರ್ಯಗಳಾಗಿದ್ದು ಇದ್ದಾವೆ ಅಷ್ಟೇ ಅಲ್ವಾ. ಆದ್ದರಿಂದ ಇಲ್ಲಿ ಆಹಾರ ದಾನ ಸರ್ವಶ್ರೇಷ್ಠ ಎಂದು ಒಂದು ಇದರಲ್ಲಿ ಮನಸ್ಸಬೇಕಾಗ್ತದೆ ಅದನ್ನ, ಯಾಕೆಂದರೆ ಅದು ಇದೆ. ಹಾಗೆ ಇರಲಿ. ಈ ಮಹಾದಾನಗಳಿಂದ ಈವರೆಗೆ ಅನಂತ ಜೀವಗಳ ಕಲ್ಯಾಣ ಆಗಿದೆ ಈವರೆಗೆ. ಅಂದ ಮೇಲೆ ನಮ್ಮಂಥವರ ಉನ್ನತಿ ಯಾಕೆ ಆಗಲಾರದು? ಆಗಲೇಬೇಕಲ್ವಾ. ನೋಡಿ, ತ್ಯಾಗದಲ್ಲಿ ಸುಖ ಇದೆ, ಭೋಗದಲ್ಲಿ ದುಃಖ ಇದೆ. ಇದಕ್ಕೆ ಒಂದು ಘಟನೆ ಆಯಿತು. ಕೇವಲ ಇಷ್ಟೇ ತಿಳ್ಕೊಡ್ರಿ ನೀವು, ತ್ಯಾಗದಲ್ಲಿ ಸುಖ ಇದೆ, ಭೋಗದಲ್ಲಿ ದುಃಖ ಇದೆ. ಇದಕ್ಕೊಂದು ಭಾಳ ಮಹತ್ವಪೂರ್ಣ ಘಟನೆ ಆಯಿತು ಕೇಳ್ರಿ. ಒಂದ್ಸಲ ಏನಾಯಿತು ಅಂತಂದರೆ, ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ರಾಜನಿಗೆ ಒಂದು ಹವ್ಯಾಸ ಅಂದರೆ ಪ್ರಾಣಿಗಳನ್ನು ಸಾಕುವುದು, ಅದರಲ್ಲೂ ಕೂಡ ಗಿಳಿಗಳನ್ನು ಸಾಕುವುದು ಅಂದರೆ ಅವನಿಗೆ ಭಾಳ ಇಷ್ಟ. ಹಾಗೆ ಒಂದು ಗಿಳಿಯನ್ನು ಬೇರೆಯವರಿಂದ ಹಿಡಿಸಿ ಬಂಗಾರದ ಪಂಜರದಲ್ಲಿ ಹಾಕಿ ಅವನು ಸಾಕುತ್ತಿದ್ದ. ಅವನು ಎಲ್ಲಿ ಕೂತ್ಕೊಂತಿದ್ದ ಅಲ್ಲೇ ಸ್ವಲ್ಪ ದೂರದಲ್ಲಿ ಆ ಗಿಳಿಯನ್ನು, ಅಂದರೆ ಗಿಳಿಯ ಪಂಜರವನ್ನು ತೂಗು ಹಾಕಲಾಗಿತ್ತು. ಗಿಳಿ ಬಂಧನದಲ್ಲಿತ್ತು. ಬಂಗಾರದ ಪಂಜರ ಇರಲಿ, ಬೆಳ್ಳಿದಿರಲಿ, ವಜ್ರದಿರಲಿ, ಬಂಧನನೇ ಅಲ್ವಾ. ಗಿಳಿಗೆ ಅದರಿಂದ ಏನು ಲಾಭ ಅಲ್ವಾ. ಇದು ಮನುಷ್ಯರ ಒಂದು ರೀತಿ ವಿಕೃತ ವಿಕಾರ ಮನುಷ್ಯ ಅಷ್ಟೇ, ವಿಚಾರ ಅಷ್ಟೇ, ಅದೇನು ಉಪಯೋಗ ಇಲ್ಲ. ಯಾಕೆಂದರೆ ಗಿಳಿಗೆ ಬಂಗಾರದ ಪಂಜರ ಆದ್ರೇನು, ಬೆಳ್ಳಿದಾದ್ರೇನು, ಕಬ್ಬಡದ್ದಾದ್ರೇನು, ಪ್ಲಾಸ್ಟಿಕ್ದಾದ್ರೇನು, ಅದಕ್ಕೆ ಯಾರು ಬಂಧನೇ ಇದೆಯಲ್ಲ. ಅದಕ್ಕೆ ಇವೆಲ್ಲ ವಿಚಿತ್ರಗಳೆಲ್ಲನ ಬಂಗಾರದ ಪಂಜರದಲ್ಲಿ ಬಂಧನ ಮಾಡಿ ಹಾಕಿದ. ಬಂಗಾರದ ಪಂಜರ ಇತ್ತು ಅದಕ್ಕೆ. ಇರ್ರಿ, ರಾಜ ಅಲ್ವಾ, ಇರಲಿ ಬಿಡು. ಹಾಂ, ಇನ್ನೇನಾಗಿತ್ತು, ಇದೊಂದು ಹವ್ಯಾಸ ರೀತಿ ಆಗಿತ್ತು ಅವನಿಗೆ, ಈ ಪ್ರಾಣಿಗಳನ್ನ ಸಾಕೋದು, ಗಿಳಿ ಸಾಕೋದೆಲ್ಲ. ಆವಾಗ ಆ ಗಿಳಿಯ ಸೇವೆ ಮಾಡೋದಕ್ಕೆ, ಪ್ರಾಣಿಗಳ ಸೇವೆ ಮಾಡೋಕ್ಕೆ ಒಬ್ಬ ಮನುಷ್ಯನ ಇಟ್ಟಿದ್ದ. ಮತ್ತು ಆಯ್ತು, ಇರಲಿ. ಇದ್ದಕ್ಕಿದ್ದಂಗೆ ಒಂದ್ಸಲ ಏನಾಯಿತು ಅಂತಂದರೆ, ಭಾಳ ದಿನಗಳ ನಂತರ ಒಬ್ಬರು ದಿಗಂಬರ ಮುನಿರಾಜರು ಅಲ್ಲಿಗೆ ಬಂದರು, ರಾಜನ ಮಹಲಿಗೆ ಬಂದರು. ಅವರು ಆಹಾರಕ್ಕೆ ಬಂದರು, ಯಾವ ಕಾರಣದಿಂದ ಬಂದರು ನನಗೆ ಗೊತ್ತಾಗಿಲ್ಲ, ಒಟ್ಟು ಬಂದರು ಅವರು. ಆವಾಗ ರಾಜನ ಮಹಲ್ನಲ್ಲಿ ಉಪದೇಶ ಮಾಡಿದ್ರು ಎಲ್ಲರಿಗೂ. ಆ ಉಪದೇಶ ಮಾಡಬೇಕಿದ್ರೆ ಉಪದೇಶದ ಮುಖ್ಯ ಬಿಂದು ಏನಿತ್ತು ಗೊತ್ತಾ? ಮುಖ್ಯಾಂಶ ಉಪದೇಶದ ಏನಿತ್ತು? ತ್ಯಾಗದಲ್ಲಿ ಸುಖ ಇದೆ, ಭೋಗದಲ್ಲಿ ದುಃಖ ಇದೆ. ಇಷ್ಟೇ ಮಾತನ್ನ ಗಿಳಿ ಸರಿಯಾಗಿ ಕೇಳಿಸ್ಕೊಳ್ತಿದ್ನ. ಅವರ ಉಪದೇಶದ ಅಂಶಗಳು ಭಾಳ ದೊಡ್ಡದಿದ್ದು, ಅದು ಬಿಡ್ರಿ, ಅದು ಬೇಡ. ಈಗ ಇಷ್ಟನ್ನು ಮಾತ್ರ ಸರಿಯಾಗಿ ಕೇಳಿಸ್ಕೊಳ್ತು. ಅದರ ಅಂತರಂಗದಲ್ಲಿ ಈ ಮಾತುಗಳು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವು. ಗಿಳಿಯ ಅಂತರಂಗದಲ್ಲಿ ತ್ಯಾಗದಲ್ಲಿ ಸುಖ ಇದೆ, ಭೋಗದಲ್ಲಿ ದುಃಖ ಇದೆ ಅಷ್ಟೇ. ಆವಾಗ ಗಿಳಿ ಏನು ಮಾಡ್ತು, ಅವ್ರು ಆ ಕಡೆ ಹೋದರು. ದಿಗಂಬರ ಮುನಿರಾಜರು ಅವ್ರೇನೋ ಉಪದೇಶ ಮಾಡಿ ಹೋಗ್ಬಿಟ್ರು. ಅವ್ರು ಗಿಳಿ ಏನು ಮಾಡ್ತು, ಈಗ ತ್ಯಾಗ ಮಾಡಬೇಕು ಅಂದರೆ ನನ್ನ ಹತ್ರ ತ್ಯಾಗ ಮಾಡುವಂಥ ವಸ್ತು ಯಾವುದಿದೆ? ಏನಿಲ್ಲ. ಈ ಪಂಜರ ಇದೆ, ಇದನ್ನು ತ್ಯಾಗ ಮಾಡೋಕ್ಕೆ ಬರಲ್ಲ, ಇದು ಬಂಧನದಲ್ಲಿದ್ದೀನಿ ನಾನು, ಇದು ನಂದಲ್ಲ, ಅದು ರಾಜಂದಿದೆ. ನಂದು ಶರೀರ ಇದೆ, ಇದನ್ನು ಹೇಗೆ ತ್ಯಾಗ ಮಾಡಬೇಕು, ತ್ಯಾಗ ಮಾಡ್ತಿದ್ದೆ ಆತ್ಮಹತ್ಯೆ ಆಗ್ತದೆ, ಅದು ಬೇಡ. ಮತ್ತು ನಾನು ತ್ಯಾಗ ಮಾಡಬೇಕೆ, ಅದು ನನ್ನ ಕಡೆ ಯಾವ ವಸ್ತು ತ್ಯಾಗ ಮಾಡುವಂಥ ವಸ್ತುವೇ ಇಲ್ವಲ್ಲ ಅಂತ ವಿಚಾರ ಮಾಡ್ತು. ತ್ಯಾಗ ಮಾಡೋದಕ್ಕೆ ಅವಾಗ ವಸ್ತು ಯಾವ್ದು ಸಿಗ್ತದೆ ಪಾಪ ಅಂದರೆ, ಪ್ರತಿದಿನ ಅದನ್ನು ಸೇವೆ ಮಾಡುವಂಥ ಮನುಷ್ಯ ಫಲಗಳನ್ನು ತಂದು ಕೊಡ್ತಾ ಇದ್ದ, ಅದಕ್ಕೆ ತಿನ್ನೋದಕ್ಕೆ ನೀರು ತಂದು ಇಡ್ತಾ ಇದ್ದ. ಆಯ್ತಿಲ್ಲ, ಇವು ಎರಡಿದ್ದು. ಹಾಂ, ನಾನು ಇದನ್ನೇ ಹಾಗಾದರೆ ತ್ಯಾಗ ಮಾಡ್ತೇನೆ ಅಂಥೇಳಿ ಫಲಗಳನ್ನು ತಿನ್ನೋದು ತ್ಯಾಗ ಮಾಡ್ತು, ನೀರು ಕುಡಿಯೋದನ್ನು ತ್ಯಾಗ ಮಾಡ್ತು. ಸುಮ್ಮನೆ ಕೂತ್ಕೊಂಡ್ಬಿಡ್ತು. ಅವನು ಬಂದೆಲ್ಲ ಇಟ್ಟು ಹೋದ, ಸ್ವಲ್ಪ ಹೊತ್ತು ನೋಡ್ದ, ಮತ್ತು ಇದಕ್ಕೆ ಏನೋ ರೋಗ ಆಗಿದೆ, ಏನೋ ಆಗಿದೆ, ಕಾಯಿಲೆ ಆಗಿದೆ ಅಂಥೇಳಿ ಎಲ್ಲ ವಿಚಾರ ಮಾಡ್ದ. ಹೋಗಿ ರಾಜನಿಗೆ ಹೇಳ್ದ. ರಾಜ ಹೇಳ್ದ, ನಾಳೆ ಸರಿಯಾಗ್ಬೋದು ಬಿಡು, ಒಂದು ದಿವಸ ಹಾಗಾಗಿ ಆಗ್ತದೆ, ಅಜೀರ್ಣ ಆಗ್ತದೆ, ಏನೋ ಆಗ್ತದೆ ಅಂತ ಹೇಳ್ದ. ಮರು ದಿವಸ ನೋಡ್ರು ಮತ್ತು ಹಾಗೇನೇ ಇದೆ. ಒಂದು ಕಾಳು ಏನು ತಿಂದಿಲ್ಲ, ಒಂದು ಸಣ್ಣ ಹಣ್ಣನ್ನು ಏನು ತಿಂದಿಲ್ಲ, ಒಂದು ಹನಿ ನೀರು ಕುಡಿದಿಲ್ಲ. ಹೀಗೇನೇ ಇದೆ ಗಿಳಿ. ಆವಾಗ ರಾಜ ಅಂದ, ಇನ್ನು ಇದು ಸತ್ತೋಗ್ತದೆ, ಇನ್ನು ಇದು ಬದುಕುವುದಿಲ್ಲ, ಆಹಾರ ತಿನ್ನದೆ 2-3 ದಿವಸ ಆಯಿತು ಅಂತಂದ್ರೆ ಇದು ಸರಿಯಾಗೋದಿಲ್ಲ ಅಂತ ಹೇಳಿ ಅದರ ಸಂಬಂಧಿ ವೈದ್ಯರನ್ನು ಕರೆಸಿದ, ಪಶು ವೈದ್ಯರನ್ನು. ವೈದ್ಯರು ಬಂದು ಪರಿಶೀಲಿಸಿದರು.
ವೈದ್ಯರಿಗೆ ಏನು ಗೊತ್ತಾಗ್ತಾವು? ಇಂಥದ್ದೆಲ್ಲ ಅವ್ರಿಗೆ ಏನು ಗೊತ್ತಾಗ್ತಾವು ಹೇಳ? ಹಾಂ, ನಮ್ಮಂಥ ಸಾಮಾನ್ಯ ಇಂಥ ಜ್ಞಾನಿ ಮನುಷ್ಯರಿಗೆ ಜೈನ ತತ್ವ ಗೊತ್ತಾಗೋದಿಲ್ಲ, ಇನ್ನು ವೈದ್ಯರಿಗೇನು ಗೊತ್ತಾಗ್ತಾವು? ವೈದ್ಯರು ಏನು ಪರೀಕ್ಷೆ ಮಾಡಿದ್ರು ಅದನ್ನ ಯಾವ್ದನ್ನ ಗಿಳಿನ ಇದು ನಿಶಕ್ತ ಆಗಿದೆ. ಯಾಕೆ ನಿಶಕ್ತ ಆಗಿದೆ? ಯಾಕೆ 3 ದಿವಸದಿಂದ ಊಟ ಇಲ್ಲ, ಅದಕ್ಕೆ ನೀರಿಲ್ಲ, ನಿಶಕ್ತಿ ಆಗದೆ ಇರ್ತದೆ. ಹಾಂ, ಇದಕ್ಕೆ ಅತೀ ನಿಶಕ್ತಿ ಆಗಿದೆ, ಏನು ಅಂತ ಗೊತ್ತಾಗ್ತಿಲ್ಲ, ವಾತಾವರಣ ಶುದ್ಧತೆ ಬೇಕು, ಇದಕ್ಕೆ ತಗೊಂಡೋಗಿ ಅಲ್ಲಿ ಹೊರಗಡೆ ಒಂದು ಸ್ವಲ್ಪ ಉದ್ಯಾನವನದ ಮರದ ಮೇಲೆ ಬಿಡ್ರಿ, ಏನಾರು ಬದುಕಬಹುದು ಅಂತ ವೈದ್ಯರು ನಿರ್ದೇಶನ ಕೊಟ್ಟರು. ಅವರ ನಿರ್ದೇಶದಂತೆ ಸತ್ತಂತೆ ಬಿದ್ದಿಹ ಈ ಗಿಳಿಯನ್ನು ತಗೊಂಡೋಗಿ ಆ ಮರದ ರೆಂಬೆಯ ಮೇಲೆ ಇಡಲಾಯಿತು. ಅಷ್ಟೊತ್ತಿಗೆ ರೆಂಬೆ ಮೇಲೆ ಇಟ್ಟ ತಕ್ಷಣ ಇವರು ಹೊರಗೆ ಬಂದ್ರಲ್ಲ, ಈ ಕಡೆ ಗಿಳಿ ಸಂತೋಷವಾಗಿ ಮೇಲೆ ಹಾರಿಹೋಯ್ತು. ಮೇಲಿನ ತುದಿಯ ರೆಂಬೆಗೆ ಹೋಗಿ ಕೂತ್ಬಿಡ್ತು. ಅಲ್ಲಿಗೆ ಮನುಷ್ಯರು ಹೋಗೋಕ್ಕಾಗಲ್ಲ, ಅಂಥ ಜಾಗಕ್ಕೆ ಹೋಗಿ ಕೂತ್ಬಿಡ್ತು. ಮನುಷ್ಯರಿಂದ ಅದನ್ನ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಎಲ್ಲ ರೀತಿ ಜ್ಞಾನ ಸಂಪತ್ತ ಬಂದಿತ್ತು. ಈಗ ಹೇಳ್ತು ಅವಾಗ ಸೇವಕರಿಗೆ, ಆ ರಾಜನ ಇಲ್ಲಿ ಕರೀರಿ ಅಂತ. ಗಿಳಿ ರಾಜನ್ನ ಕರೆದ್ರು, ಹೋಗಿ ಈ ಗಿಳಿ ನಿನ್ನನ್ನು ಕರಿತಿದೆ ಅಂತೇಳಿ. ಆಯಿತು, ರಾಜ ಬಂದ. ಗಿಳಿ ಸ್ವಚ್ಛವಾಗಿ ಏನು ಮಾತಾಡಕ್ಕೆ ಬರಲ್ಲ, ಕಕ ಕಕ ಇಂಥರ ಆ ಥರ ಮಾತಾಡ್ತದಲ್ಲ, ಆ ರೀತಿ ಮಾತಾಡಿ ಹೇಳ್ತಾ ಅದು. ಏನು ಹೇಳ್ತು ಗೊತ್ತಾ? ರಾಜ, ನಿನ್ನ ಗುರುಗಳ ಒಂದೇ ಒಂದು ಮಾತು ಕೇಳಿ, ಅಂದರೆ ತ್ಯಾಗದಲ್ಲಿ ಸುಖ ಇದೆ, ಭೋಗದಲ್ಲಿ ದುಃಖ ಇದೆ ಅಂತ ಒಂದೇ ಒಂದು ಮಾತು ಕೇಳಿ ನಾನು ತ್ಯಾಗ ಮಾಡಿ ಸ್ವತಂತ್ರ ಆಗಿಬಿಟ್ಟೆ, ನಿನ್ನ ಬಂಧನದಿಂದ ನಾನು ತಪ್ಪಿಸಿಕೊಂಡು ಬಿಟ್ಟೆ. ರಾಜ, ನಿನ್ನ ಎಷ್ಟು ದೊಡ್ಡ ಪರಿಗ್ರಹ ಇದೆ, ಯಾವ ಬಂಧನದಲ್ಲಿ ಇದೆಯಪ್ಪ ನೀನು, ಯಾಕಪ್ಪ ಸುಮ್ಮನೆ ಉಪದೇಶ ಕೇಳ್ತಿ ಅಂತ ಹೇಳ್ತು. ಗಿಳಿ ಅಲ್ಲಿಂದ ಹಾರಿ ಹೋಯಿತು. ಈ ಉಪದೇಶ ಕೇಳಿ ಸಾಕಷ್ಟು ಜನ ನಿಯಮಗಳನ್ನ ತಗೊಂಡ್ರು, ಸಾಕಷ್ಟು ಜನ ಪರಿಗ್ರಹಗಳನ್ನ ಕಮ್ಮಿ ಮಾಡಿದ್ರು. ಇನ್ನು ನೋಡ್ರಿ, ಇದು ತ್ಯಾಗದ ಮಹಿಮೆ ಎಷ್ಟು ದೊಡ್ಡದು. ತ್ಯಾಗದ ಮಹಿಮೆ ನೋಡ್ರಿ. ಈಗ ಇನ್ನೊಂದು ಘಟನೆ ಅಂತಂದರೆ, ಪುಣ್ಯಾತ್ಮರಿಗೆ ಆಪತ್ತುಗಳು ಕೂಡ ಸಂಪತ್ತಿನ ರೂಪದಲ್ಲಿ ಬದಲಾಗ್ತವೆ. ಒಂದ್ಸಲ ಏನಾಯ್ತು ಅಂದರೆ, ದೊಡ್ಡ ಪುಣ್ಯಾತ್ಮ ಶ್ರೀಪಾಲ ರಾಜ ಇದ್ನಲ್ಲ, ಶ್ರೀಪಾಲ ರಾಜ ಗೊತ್ತಲ್ಲ ಯಾರು? ಮೈನಸುಂದರಿ ಗಂಡ. ಹಾಂ, ಶ್ರೀಪಾಲ ರಾಜನನ್ನು ಧವಲ ಶೇಟು ಸಮುದ್ರದ ಮಧ್ಯದಲ್ಲಿ ಬೀಳಿಸಿಬಿಟ್ಟ. ಆವಾಗ ಆ ಸಮುದ್ರ ಮಧ್ಯದಲ್ಲಿ ಬಿದ್ದವನು. ಆವಾಗ ಏನಾಯಿತು, ಅಲ್ಲಿ ಇವೆಲ್ಲ ಒಡೆದು ಹೋಗಿದ್ದು, ಯಾವುದೋ ಒಂದು ಹಡಗೆ ಯಾವುದೋ ಒಡೆದಿತ್ತು, ಅದರದೊಂದು ಹಲಗೆ ತುಂಡು ಒಂದು ತೇಲ್ಕೊಂಡು ತಕ್ಷಿಗೆ ಅದ್ರ ಮೇಲೆ ಇದ್ರ ಮೇಲೆ ಕುತ್ಕೊಂಡು ಶ್ರೀಪಾಲ್ ರಾಜ ಅಂದರೆ ಅಲ್ಲಿಂದ ಪಾರಾಗಿ ಬಂದಿದ್ದಾನೆ. ಅವನು ಸಾಕಷ್ಟು ಜಾಗದಲ್ಲಿ ಈಜ್ಕೊಂಡು ಬಂದಿದ್ದಾನೆ. ಬಂದು ಒಂದು ದ್ವೀಪ ಇತ್ತು, ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ. ಅಲ್ಲಿ ದಡಕ್ಕೆ ಬಂದ್ಬಿಟ್ಟ. ಅಲ್ಲಿ ಅವನಿಗೆ ಏನು ರಾಜ ಮರ್ಯಾದೆ ಸಿಕ್ತು. ಅಲ್ಲಿ ರಾಜ ಮಗಳನ್ನು ಕೊಟ್ಟು ಮದುವೆ ಮಾಡ್ದ, ಎಷ್ಟೋ ಹಡಗುಗಳನ್ನು ಕೊಟ್ಟ, ಎಷ್ಟೋ ಸಂಪತ್ತು ಕೊಟ್ಟ. ಇದೆಲ್ಲ ಶ್ರೀಪಾಲ ಚರಿತ್ರೆಯನ್ನು ನೀವು ನೋಡ್ರಿ, ಗೊತ್ತಾಗ್ತದೆ. ಪುಣ್ಯಾತ್ಮನಿಗೆ ಆಪತ್ತು ಕೂಡ ಸಂಪತ್ತಿನ ರೂಪದಲ್ಲಿ ಬದಲಾಗಿ ಹೋಗ್ತದೆ. ಇನ್ನು ನೋಡಿ, ಹುಟ್ಟುವಾಗಲೇ ಕುರುಡನು ಸೂರ್ಯನ ಬೆಳಕನ್ನು ನೋಡಲಾರನು ಅಲ್ವಾ? ಅದೇ ರೀತಿ ಧ್ಯಾನರಹಿತನಾದವನು ಕೂಡ ತನ್ನ ಶರೀರದಲ್ಲಿ ಇರುವಂತಹ ಪರಮಾತ್ಮನನ್ನು ನೋಡಲಾರನು. ಆದ್ದರಿಂದ ಏನಾಗ್ತದೆ ಅಂತಂದರೆ, ಅವನು ತನ್ನ ಶರೀರದಲ್ಲೇ ಪರಮಾತ್ಮ ಇದ್ದಾನೆ, ಹೊರಗಡೆ ಪರಿಗ್ರಹಗಳೆಲ್ಲ ಅದು ನನ್ನವು ಅಲ್ಲ ಅಂತ ಹೇಳಿ ಯಾರಿಗೆ ಸರಿಯಾಗಿ ಗೊತ್ತಾಗ್ತದೆ, ಅವನು ದಾನದ ಮುಂಚೂಣಿಯನ್ನು ಪ್ರಾಪ್ತ ಮಾಡ್ಕೋಬೋದು. ಇಲ್ಲಾಂದರೆ ಹೇಗೆ ತಾನೇ ದಾನ ಮಾಡ್ತಾನೆ? ಕೇವಲ ಸಂಗ್ರಹ ಮಾಡೋದ್ರಲ್ಲೇ ಆಗಿ ಹೋಗ್ತದೆ ಜೀವನ ಅಲ್ವಾ? ನನ್ನ ಆತ್ಮನೇ ಪರಮಾತ್ಮ ಇದ್ದಾನೆ, ಇದು ಯಾವುದೂ ಕೂಡ ನನ್ನದು ಅಲ್ಲ ಅಂತ ಯಾವ ಜೀವನದಲ್ಲಿ ದೃಢವಾಗಿ ನಂಬಿಕೆ ಮತ್ತು ಆ ಜ್ಞಾನ ಬರ್ತದೆ, ಆ ಜೀವ ಯಾವುದನ್ನು ಬೇಕಾದ್ರೂ ದಾನ ಮಾಡೋದಕ್ಕೆ ತಯಾರಿರ್ತಾನೆ ಅವನು ಅಲ್ವಾ? ಆದ್ದರಿಂದ ಇಲ್ಲಿ ದಾನಿಗಳಿಗೂ ಕೂಡ ತತ್ವಜ್ಞಾನ ಮುಖ್ಯ ಇದೆ ಅಲ್ವಾ? ಖಾಲಿ ದಾನ ಮಾಡ್ತಾನೆ ಹಾಗಂತಲ್ಲ, ಆ ದಾನದ ಜೊತೆಗೆ ಅವನಿಗೆ ತತ್ವಜ್ಞಾನ ಇದ್ದರೆ ಎಷ್ಟೊಂದು ಒಳ್ಳೆಯದಲ್ವಾ? ಅಕಸ್ಮಾತ್ ತತ್ವಜ್ಞಾನ ಇಲ್ಲದ ವ್ಯಕ್ತಿ ದಾನ ಮಾಡಿದರೆ ಮಾಡ್ಬೋದು, ಇಲ್ಲ ಅಂತಲ್ಲ. ಯಾಕೆಂದರೆ ಕಷಾಯದ ಮಂದತೆಯಿಂದ ದಾನ ಭಾವನೆ ಆಗ್ತದೆ, ದಾನ ಮಾಡಿಬಿಡ್ತಾನೆ. ದಾನ ಮಾಡಿದ ಮೇಲೆ ಅಕಸ್ಮಾತ್ ಅವನಿಗೆ ಸಂಕ್ಲೇಶ ಆದರೆ, ಅಯ್ಯೋ ಇಷ್ಟೆಲ್ಲ ಕೊಡಬಾರ್ದಿತ್ತು, ಬಹಳ ಖಾಲಿಯಾಗಿ ಹೋಯಿತು, ಆ ರೀತಿ ಭಾವನೆ ಆದರೆ ಮತ್ತೆ ಅದರದ್ದು ಯಾವ ಪ್ರಯೋಜನ ಆಗೋದಿಲ್ಲಲ್ವ? ಆದ್ದರಿಂದ ಆ ರೀತಿ ಭಾವನೆ ಆಗಬಾರ್ದು. ಕೊಟ್ಟ ದಾನ ಹೋದ ಹಾಗೆಯೇ ಅದು, ಅದರ ಬಗ್ಗೆ ಮತ್ತೆ ಮರಳಿ ಅದನ್ನು ಪಡೆಯುವ ಅಥವಾ ಅದರ ಫಲದ ಅಪೇಕ್ಷೆಯನ್ನು ಮಾಡಬಾರ್ದು. ಇದು ದಾನದ
ಮಹಾ ಮಹಿಮೆ ಇದೆ. ಇದೆಲ್ಲ ಉತ್ತಮ ತ್ಯಾಗ ಧರ್ಮದಲ್ಲಿ ಬರ್ತದೆ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 14 ತೀರ್ಥಂಕರಿಗೆ ಜಯವಾಗಲಿ.